ರಾಜ್ಯ ರಾಜಕೀಯದಲ್ಲಿ ನಾಯಕತ್ವ ಬದಲಾವಣೆ ಹಾಗೂ ಸಂಪುಟ ಪುನರ್ರಚನೆ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣವಾಗ್ತಾ ಇದೆ. ಈ ಬೆನ್ನಲ್ಲೇ ಸಿಎಂ ಕುರ್ಚಿಗೆ ಡಿಕೆ ಶಿವಕುಮಾರ್ ಕಂಟಕವಾಗ್ತಾ ಇದ್ದಾರಾ ಅನ್ನುವಂತ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಸಂಪುಟ ಪುನರ್ರಚನೆ ಎಂಬ ಗುಮ್ಮವನ್ನು ಬಿಟ್ಟಿದ್ದಾರೆ ಸಿದ್ದರಾಮಯ್ಯ. ಡಿಕೆಯನ್ನ ಕಟ್ಟಿ ಹಾಕೋದಕ್ಕೆ ಸಂಪುಟ ಪುನರ್ರಚನೆಯ ಪ್ಲಾನ್ ಮಾಡಿಕೊಳ್ಳಲಾಗಿದೆ. ಸಿದ್ದರಾಮಯ್ಯ ಅಂತರವನ್ನ ಕಾಯ್ದುಕೊಳ್ತಾ ಇದ್ದಾರೆ. ಕೆಲವು ಶಾಸಕರು ಹಾಗೆ ಸಚಿವರು ಸಂಪುಟ ಸರ್ಜರಿ ಹೆಸರಿನಲ್ಲಿ ಶಾಸಕರ ಹಾಗೆ ಸಚಿವರ ಹಿಡಿತಕ್ಕೆ ಸಿಎಂ ಸಿದ್ದರಾಮಯ್ಯ ಪ್ಲಾನ್ ಮಾಡಿದಂತೆ ಕಾಣಿಸ್ತಾ ಇದೆ. ಹೈಕಮಾಂಡ್ ನಾಯಕರ ಭೇಟಿಗೆ ಸಿಎಂ ಹಾಗೆ ಕೆಲ ಸಚಿವರಿಂದ ಸರ್ಕಸ್ ಮಾಡಲಾಗ್ತಾ ಇದೆ. ಡಿಸಿಎಂ ಅನ್ನ ಕಟ್ಟಿ ಹಾಕೋದಕ್ಕೆ ಸಂಪುಟ ಪುನರ್ರಚನೆಯ ತಂತ್ರವನ್ನ ಸಿಎಂ ಸಿದ್ದರಾಮಯ್ಯ ರೂಪಿಸಿರುವಂಥದ್ದು. ಸಿದ್ದರಾಮಯ್ಯ ಅಂತರವನ್ನ ಕೆಲವೊಂದಿಷ್ಟು ಶಾಸಕರು ಹಾಗೆ ಸಚಿವರು ಕೂಡ ಕಾಯ್ದುಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈಗಾಗಲೇ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಹಾಗೆ ಸಂಪುಟ ಪುನರ್ರಚನೆಯ ಚರ್ಚೆ ಬಹಳಷ್ಟು ಸದ್ದು ಮಾಡ್ತಾ ಇದೆ. ಈ ಬೆನ್ನಲ್ಲೇ ಡಿನ್ನರ್ ಮೀಟಿಂಗ್ ಅನ್ನು ಕೂಡ ಸಿಎಂ ಸಿದ್ದರಾಮಯ್ಯ ಸೋಮವಾರದಂದು ಹಮ್ಮಿಕೊಂಡಿರೋದ್ರಿಂದ ಸಾಕಷ್ಟು ಕುತೂಹಲಕ್ಕೆ ಇದು ಕಾರಣವಾಗ್ತಾ ಇದೆ. ರಾಜ್ಯದಲ್ಲಿ ನಡೀತಾ ಇರುವಂತಹ ರಾಜಕೀಯ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಈ ಔತಣಕೂಟ ಕೂಡ ಬಹಳಷ್ಟು ಗಮನ ಸೆಳೆದಿದೆ. ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರು ಸಂಪುಟ ಪುನರ್ರಚನೆಯ ಸುಳಿವನ್ನ ಕೂಡ ನೀಡಿದ್ದಾರೆ. ಹೀಗಾಗಿ ಔತಣಕೂಟದ ಬಗ್ಗೆ ಕೆಲವು ಸಚಿವರಲ್ಲೂ ಕೂಡ ಆತಂಕ ಕಾಡ್ತಾ ಇದೆ. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನು ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ದೂರವಾಣಿ ಸಂಪರ್ಕದಲ್ಲಿ. ರಾಜಪ್ಪ, ಸದ್ಯ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಹಾಗೆ ಸಂಪುಟ ಪುನರ್ರಚನೆಯ ಕುರಿತಂತೆ ಜೋರಾಗಿ ಚರ್ಚೆ ನಡೀತಾ ಇದೆ. ಈ ಬೆನ್ನಲ್ಲೇ ಇದನ್ನೆಲ್ಲ ಗಮನಿಸ್ತಾ ಹೋಗೋದಾದ್ರೆ ಸಂಪುಟ ಪುನರ್ರಚನೆ ಅನ್ನುವಂಥ ಅಸ್ತ್ರವನ್ನು ರೂಪಿಸ್ತಾ ಇದ್ದಾರಾ ಸಿಎಂ ಸಿದ್ದರಾಮಯ್ಯ? ಯಾಕೆ ಅಂತ ಹೇಳಿದ್ರೆ ಡಿಕೆ ಶಿವಕುಮಾರಿಗೆ ಸರಿಯಾದ ಒಂದು ತಂತ್ರವನ್ನ ರೂಪಿಸಬೇಕು ಅಂತ ಹೇಳಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದುವರೆಗೆ ಸುಮ್ಮನೆ ಇದ್ರು. ಆದ್ರೆ ಯಾವಾಗ 2 ವರ್ಷದ ಬಳಿಕ ಮುಖ್ಯಮಂತ್ರಿ ಬದಲಾವಣೆ ಆಗ್ಬೇಕು ಅಥವಾ ಸಿದ್ದರಾಮಯ್ಯನವರು ತಮ್ಮ ಕುರ್ಚಿನ ಬಿಟ್ಕೊಡ್ಬೇಕು ಅಂತ ಸಂದರ್ಭ ಬಂದಾಗ ಆಗಾಗ ಜಾತಿಯ ವಿಷಯವನ್ನ, ಅಹಿಂದ ಸಂಘಟನೆಯನ್ನ ಮತ್ತೆ ಬೇರೆ ಬೇರೆ ವಿಷಯಗಳನ್ನ ಮೊದಲೇ ತಂದು ಅದನ್ನ ಅಧಿಕಾರವನ್ನ ಮುಂದುವರಿಸುವಂತ ಒಂದು ತಂತ್ರವನ್ನ ರೂಢಿದ್ದಾರೆ. ಈಗಲೂ ಸಹ ಅದೇ ವಿಷಯವನ್ನ ಅವರು ಮತ್ತೆ ತಮ್ಮ ಅಸ್ತ್ರವಾಗಿ ಬಳಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಹಿಂದೆ 3 ಜನ ಡಿಸಿಎಂ ಮಾಡ್ಬೇಕು ಅಂತ ಪ್ರಪೋಸಲ್ ಇಟ್ಟಿದ್ರು. ಅದಾದ ನಂತರ ಕೆಪಿಸಿಸಿ ಅಧ್ಯಕ್ಷನ ಬದಲಾವಣೆ ಮಾಡ್ಬೇಕು ಅಂತ ಒಂದು ತಂತ್ರವನ್ನ ಹೂಡಿದ್ರು. ಈಗ ಮತ್ತೊಂದು ಬೇರೆ ರೂಪದ ಒಂದು ತಂತ್ರವನ್ನ ರೂಢಿಸುವ ಮೂಲಕ ಶಾಸಕರು ಮತ್ತು ಸಚಿವರನ್ನ ಹಿಡಿದಿಟ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಗ್ಗೆ ಬಹುತೇಕ ಶಾಸಕರುಗಳು ಮತ್ತು ಸಚಿವರುಗಳು ಒಂದು ನಂಬಿಕೆನ ಕಳ್ಕೊಂಡಿದ್ದಾರೆ. ಮುಖ್ಯಮಂತ್ರಿ 2013-18 ಅವಧಿ ಇದ್ದಂತ ಸಿದ್ದರಾಮಯ್ಯ ಈಗಿಲ್ಲ. ಆರ್ಥಿಕವಾಗಿ ರಾಜ್ಯ ಸರ್ಕಾರ ಮುಗ್ಗಟ್ಟಿಗೆ ಸಿಲುಕಿದೆ. ಹೀಗಾಗಿ ಸಿಎಂ ಯಾವುದೇ ಸಚಿವರನ್ನ ಶಾಸಕರನ್ನ ಸರಿಯಾಗಿ ನಡೆಸ್ಕೊಳ್ತಾ ಇಲ್ಲ. ಹೀಗಾಗಿ ಮುಖ್ಯಮಂತ್ರಿಗಳಿಗೂ ಆರ್ಥಿಕ ಸಮಸ್ಯೆಯಿಂದಾಗಿ ಈ ಅಧಿಕಾರ ಹಂಚಿಕೆ ಸೂತ್ರದಿಂದಾಗಿ ಗೊಂದಲಕ್ಕೆ ಸಿಲುಕಿದ್ದಾರೆ ಅಂತ ಒಂದು ಆತಂಕದಿಂದಾಗಿ ಸಚಿವರು ಮತ್ತು ಶಾಸಕರು ಸಿಎಂ ಇಂದ ದೂರ ಸರಿತಾ ಇದ್ದಾರೆ. ಅವ್ರನ್ನ ಮತ್ತೆ ಹಿಡಿದಿಟ್ಕೋಬೇಕು ಅಂದ್ರೆ ಸಿದ್ದರಾಮಯ್ಯ ಇರುವಂತಹ ಅಸ್ತ್ರ ಸಚಿವ ಸಂಪುಟ ಪುನರ್ರಚನೆ. ಸಚಿವ ಸಂಪುಟ ಪುನರ್ರಚನೆ ಮಾಡ್ತೀವಿ ಅಂತಂದ್ರೆ ಯಾರೆಲ್ಲ ಆಕಾಂಕ್ಷಿಗಳು ಇರ್ತಾರೆ ಅವ್ರು ಮತ್ತೆ ಸಿಎಂ ಮನೆಯನ್ನ ಸಿಎಂ ಹಿಂದೆ ಮುಂದೆ ಸುತ್ತಾಡುವಂತ ಒಂದು ಕೆಲಸವನ್ನು ಮಾಡ್ತಾರೆ. ಸಿಎಂ ಅವ್ರನ್ನ ಪದೇ ಪದೇ ಭೇಟಿ ಮಾಡಿ ಅವ್ರ ವಿಶ್ವಾಸ ಗಳಿಸುವಂತ ಪ್ರಯತ್ನ ಮಾಡ್ತಾರೆ. ಹಾಗಾಗಿ ಮತ್ತೆ ಶಾಸಕರು ತಮ್ಮ ಹಿಂದೆ ಮುಂದೆ ಬರ್ತಾರೆ ಅಂತ ಅನ್ನೋ ತಂತ್ರ ಸಿದ್ದರಾಮಯ್ಯನವ್ರು. ಇನ್ನು ಎರಡನೇ ವಿಷಯ ಅಂತಂದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಇರುವಂತ ಪ್ರಮುಖ ಪ್ರಬಲ ಅಧಿಕಾರ ಅಂತ ಅಸ್ತ್ರ ಅಂತಂದ್ರೆ ಅದು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ. ಹೀಗಾಗಿ ಅವರ ಅಧ್ಯಕ್ಷ ಸ್ಥಾನವನ್ನ ಕೆಳಗಿಳಿಸಿದ್ದೆ ಆದಲ್ಲಿ ತಮ್ಗಿರುವಂತಹ ಅಡ್ಡಿಯಾತಂಕಗಳು ನಿವಾರಣೆ ಆಗುತ್ತೆ. ಹಾಗಾಗಿ ತಾವು ನಿರಾತಂಕವಾಗಿ ಅಧಿಕಾರವನ್ನ ಮುಂದುವರಿಸಬಹುದು ಅಂತ ಚಿಂತನೆಯಲ್ಲಿ ಸಿದ್ದರಾಮಯ್ಯ ಇದ್ದಾರೆ. ಹೀಗಾಗಿ ಈ ಒಂದು ಸಚಿವ ಸಂಪುಟ ಪುನರ್ರಚನೆ ಗುಮ್ಮವನ್ನ ಬಿಟ್ಟಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವ್ರಿಗೂ ಸಹ ಈ ಒಂದು ವಿಷಯದಲ್ಲಿ ಯಾವುದೇ ಮಾಹಿತಿ ಇಲ್ಲ. ಪಕ್ಷದ ವರಿಷ್ಠರು ಯಾವಾಗ ಬದಲಾವಣೆ ಮಾಡ್ಬೇಕು ಅಂತನಾಗ್ಲಿ ಅಥವಾ ಯಾರೆಲ್ಲ ಅಸಮರ್ಥ ಅವ್ರನ್ನ ಕೈ ಬಿಡಿ ಅಂತ ಎಲ್ಲೂ ಸಹ ಸೂಚನೆ ಕೊಟ್ಟಿಲ್ಲ. ಆದ್ರೆ ಸಿದ್ದರಾಮಯ್ಯನವರೇ ಹಿಂದೆ ಯಾರೆಲ್ಲ ಹೆಚ್ಚಿನ ಸಂಖ್ಯೆಯ ಈ ಬಾರಿ ಶಾಸಕರು ಆಯ್ಕೆಯ ಸಂದರ್ಭದಲ್ಲಿ 2.5 ವರ್ಷದ ನಂತರ ಸಚಿವ ಸಂಪುಟವನ್ನು ಪುನರ್ರಚನೆ ಮಾಡ್ತೀವಿ ಅಂತ ಹೇಳಿ ಅಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅತ್ಯುತ್ತಮ ಕೆಲಸ ನಿರ್ವಹಣೆ ಮಾಡ್ತಿದಾರ, ಅವ್ರನ್ನ ಯಾಕೆ ಬದಲಾಯಿಸಬಾರ್ದು ಅಂತ ಪ್ರಶ್ನೆಯನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಬಳಗದವ್ರು ಹೇಳ್ತಾ ಇದ್ದಾರೆ. ಹೀಗಾಗಿ ಇಬ್ಬರ ನಡುವಿನ ಈ ಒಂದು ಸಂಘರ್ಷಕ್ಕೆ ಸಿಎಂ ಸಿದ್ದರಾಮಯ್ಯನವರು ಉಪಹಾರ ಕೂಟ ಅಥವಾ ಭೋಜನ ಕೂಟದ ನೆಪದಲ್ಲಿ ತಂತ್ರಗಾರಿಕೆ ರೂಪಿಸ್ಲಿಕ್ಕೋಸ್ಕರ ಸಭೆಯನ್ನ ಕರೆದಿದ್ದಾರೆ ಅಂತ ಅನ್ನೋದು ಕೆಲವರ ಒಂದು ಮಾತು. ಈಗ ನಿನ್ನೆ ಸಂಜೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮಗೆ ಆಪ್ತ ಬಳಗದ ಕೆಲ ಸಚಿವರನ್ನು ಕರೆಸಿ ಚರ್ಚೆ ನಡೆಸಿ ಪಕ್ಷದ ವರಿಷ್ಠರಿಗೆ ದೂರನ್ನ ಸಲ್ಲಿಸಬೇಕು. ಮುಂಬರುವಂತ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಇರಬಹುದು, ಬಿಬಿಎಂಪಿ ಚುನಾವಣೆ ಇರಬಹುದು ಮತ್ತು ಮುಂಬರುವಂತ 2022ಕ್ಕೆ ಪಕ್ಷ ಸಂಘಟನೆ ಮಾಡ್ಲಿಕ್ಕೆ ಕೆಪಿಸಿಸಿ ಅಧ್ಯಕ್ಷರ ಅವಶ್ಯಕತೆ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬೆಂಗಳೂರು ನಗರ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ, ಜಲಪಂಪ ಸಂಪನ್ಮೂಲ ಸಚಿವರಾಗಿ, ಡಿಸಿಎಂ ಆಗಿ ಕೆಪಿಸಿಸಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಣೆ ಮಾಡೋದು ಕಷ್ಟ ಆಗುತ್ತೆ.
ಹಾಗಾಗಿ ನಿಮ್ಗೆ ಫುಲ್ ಫ್ಲೆಡ್ಜ್ ಆಗಿರುವಂತ ಅಧ್ಯಕ್ಷ ಬೇಕು ಅಂತ ಅನ್ನೋದನ್ನ ಮುಂದಿಟ್ಕೊಂಡು DCM ಅವ್ರನ್ನ ಅಥವಾ DK ಶಿವಕುಮಾರ್ ಅವ್ರನ್ನ KPC ಅಧ್ಯಕ್ಷರನ್ನ ಕೆಳಗಿಳಿಸ್ಬೇಕು. ಆ ಮೂಲಕ ತನ್ನ ಒಂದು ಬೆಳೆಯನ್ನ ಬೇಯಿಸ್ಕೋಬೇಕು ಅಂತ ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ಗುಂಬನ್ನ ಸಿದ್ದರಾಮಯ್ಯ ಬಿಟ್ಟಿದ್ದಾರೆ. ಹೀಗಾಗಿ ಈ ಒಂದು ವಿಷಯ DCMಗೂ ಗೊತ್ತಾಗಿದೆ. ಆದ್ರೆ ಪಕ್ಷದ ವರಿಷ್ಠರಿಗೆ ಈ ಒಂದು ಮಾಹಿತಿಯನ್ನ ಹೇಗೆ ತಲುಪಿಸ್ಬೇಕು ಅಂತಂದು DCM ಅವ್ರಿಗೆ ಅರ್ಥ ಆಗ್ತಿಲ್ಲ. ಹಾಗಾಗಿ ಅವರು ಸಹ ಸತತ ಪ್ರಯತ್ನವನ್ನ ರಾಹುಲ್ ಗಾಂಧಿ ಭೇಟಿ ಮಾಡ್ಲಿಕ್ಕೆ ಅಥವಾ ಖರ್ಗೆ ಅವ್ರನ್ನ ಭೇಟಿ ಮಾಡೋ ಮೂಲಕ, ಸೋನಿಯಾ ಗಾಂಧಿ ಅವ್ರ ಭೇಟಿ ಮಾಡೋ ಮೂಲಕ ಮನವರಿಕೆ ಮಾಡೋ ಕೆಲಸವನ್ನ DCM ಅವ್ರು ಮಾಡ್ತಾ ಇದ್ದಾರೆ. ಈಗ ಸಿದ್ದರಾಮಯ್ಯ ಅವರ ಬಳಗ ಸಚಿವರುಗಳು ಈಗ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಿ ರಾಜ್ಯದ ರಾಜಕಾರಣ ಬಗ್ಗೆ ಚರ್ಚೆ ಮಾಡಿ KPC ಅಧ್ಯಕ್ಷ ಸ್ಥಾನಕ್ಕೆ ಹೊಸದಾಗಿ ಯಾರನ್ನ ನೇಮಕಾತಿ ಮಾಡ್ಬೇಕು ಅನ್ನೋದು ಒಂದು. ಎರಡನೇದು ಸಿದ್ದರಾಮಯ್ಯನವ್ರನ್ನ ಮುಂದುವರಿಸಲಿಕ್ಕೆ ಏನೆಲ್ಲ ಮಾಡ್ಬೇಕು ಅಂತ ತಂತ್ರಗಾರಿಕೆ ಮಾಡ್ಲಿಕ್ಕೆ ಈಗ ಒಂದು ಹೊಸ ಒಂದು ತಂತ್ರವನ್ನ ಸಿದ್ಧ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಬಿಹಾರ ಚುನಾವಣೆಗೂ ಮುಂಚೆನೆ ಈ ತಂತ್ರಗಾರಿಕೆನ ಎಕ್ಸಿಕ್ಯೂಟ್ ಮಾಡುವಂತದ್ದು ಮತ್ತು ಬಿಹಾರ ಚುನಾವಣೆಗೆ ರಾಜ್ಯದ ನಾಯಕರು ಏನ್ ತೆರಳುತ್ತಾರಲ್ಲ ಪ್ರಚಾರ ಸಂದರ್ಭದಲ್ಲಿ, ಆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರಿಗೆ ಹಂತವಾಗಿ ಅವರಿಗೆ ಮನವರಿಕೆ ಮಾಡಿಕೊಟ್ಟು DCM DK ಶಿವಕುಮಾರ್ ಅವರನ್ನ ಅಧಿಕಾರದಿಂದ ಹಿಂದೆ ತಳ್ಳುವ ಅಥವಾ KPC ಅಧ್ಯಕ್ಷ ಸ್ಥಾನದಿಂದ ಅವರನ್ನ ದೂರ ತರಿಸುವ ಕೆಲಸವನ್ನ ಮಾಡುವಂತ ಸಾಧ್ಯತೆ ಇದೆ. ಇದಕ್ಕೆ ಪ್ರತಿಯಾಗಿ DCM DK ಶಿವಕುಮಾರ್ ಅವರು ಸಹ ಸಾಕಷ್ಟು ತಂತ್ರಗಾರಿಕೆನ ರೂಪಿಸ್ತಿದ್ದಾರೆ. ಅದರ ಮುಂದಿನ ದಿನಗಳಲ್ಲಿ ಯಾವ ರೀತಿ ಅವರು ಎಕ್ಸಿಕ್ಯೂಟ್ ಮಾಡ್ತಾರೆ ಸಿದ್ದರಾಮಯ್ಯ ತಂತ್ರಕ್ಕೆ ಪ್ರತಿತಂತ್ರವನ್ನ ರೂಪಿಸುವಂತ ಎಲ್ಲಾ ಸಾಧ್ಯತೆ ಇದೆ. ಅದು ಹೇಗೆ ಮಾಡ್ತಾರೆ, ಯಾವ ರೂಪದಲ್ಲಿ ಮಾಡ್ತಾರೆ ಅಂತ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಇವೆಲ್ಲ. ಓಕೆ, ಥ್ಯಾಂಕ್ ಯು ರಾಜಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ.